स्वागत है आपका बी न्यूज नेशन में। मैं हूं आबिद हुसैन शेख। जिले के 8 मत क्षेत्र में कांग्रेस के जीतने का दावा। राज्य में होने वाले असेंबली चुनाव को लेकर एल.एन. मूर्ति और राज्य कांग्रेस जनरल सेक्रेटरी जलजा नाइक और अन्य वरिष्ठों ने जिले के 8 मत क्षेत्र में ऑब्जर्वर के रूप में तैनात किए गए हैं। वहीं जलजा नाइक ने 8 मत क्षेत्र में सिद्धरामैया नेतृत्व वाली कांग्रेस के अब तक किए गए जनहित अभिवृद्धि से संतुष्ट होकर आने वाले चुनाव में कांग्रेस को फिर से आशीर्वाद देकर अधिकार में लाने के लिए जनता के उत्साहित होने का भरोसा जताया। भरोसा जताते हुए जीत का विश्वास नजर आने की बात की। बीते 2 दिन पहले मंडन किए गए देश के आर्थिक बजट में शिक्षित छात्रों और किसानों को नजरअंदाज करने का केंद्र सरकार पर आरोप लगाते हुए हर साल 1 करोड़ नौकरियां दिलाने का झांसा देकर अब शिक्षित युवकों को पकोड़े बेचने की सलाह देने वाले प्रधानमंत्री की ये सोच देश को शर्मसार करने वाली है। विशेष रूप में जलजा नाइक देवरहिप्परगी मत क्षेत्र में ऑब्जर्वर के रूप में कमान संभालते हुए जिले के 8 मत क्षेत्रों में एक महिला उम्मीदवार को टिकट दिए जाने का भी भरोसा जताया। ಅಲ್ಲ ಸ್ಥಳೀಯ ಕಾರ್ಯಕರ್ತರನ್ನ ಆಮೇಲೆ ಒಂದಾಗುತ್ತೆ ಬ್ರದರ್, ಒಂದಾಗುತ್ತೆ. ಯಾರನ್ನೂ ಪಕ್ಷ ಬಿಟ್ಟಿಲ್ಲ ರೀ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಅಲ್ಲ, ಒಂದು ಸಭೆ ಸಮಾರಂಭ ನೋಡ್ತೀರಿ, ಸಾಗರೋಪಾದಿಯಲ್ಲಿ ಜನ ಸೇರ್ತಾರೆ. ಉದಾಹರಣೆಗೆ ಈಗ ನನ್ನ ಸಹೋದರರು ಹೇಳ್ತಿದ್ದ ಹಾಗೆ ಎಂ.ಬಿ. ಪಾಟೀಲ್ಜಿ ಅವ್ರದ್ದು ನನ್ನ ಒಂದು ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಸೇರಿರ್ತಕ್ಕಂಥದ್ದು 13,000 ಜನ ಹೆಣ್ಮಕ್ಳು ಕುಂಭವನ್ನು ಎತ್ಕೊಂಡ್ಬಿಟ್ಟು ನಿಂತಿದ್ರು. ನೀವೆಷ್ಟು ಕೋಟಿ ರೂಪಾಯಿ ಕೊಟ್ಟರು ಕೂಡ ಹೆಣ್ಮಕ್ಳಿಗೆ ಮನೆ ಮಠ ಬಂದು ಕೂತರು ಅಂದರೆ ಅರ್ಧ ಗಂಟೆ ಮೇಲೆ ಅವ್ರು ನಿಲ್ಲಲ್ರಿ. ಯಾಕೆಂದರೆ ಇವ್ರು ಏನು ಮಾಡ್ಯಾರು, ಇವ್ರು ಎಂತ ಮಾಡ್ಯಾರು ಅಂತಕ್ಕಂಥ ಭಾವನೆ ಯಾಕೆ ಬೇಕಾಗಿರೋದು? ತಾನು ತನ್ನ ಮಕ್ಕಳು ತನ್ನ ಕುಟುಂಬವನ್ನು ಕಾಯೋ ತಾಯಿ ಯಾಕೆ ಅವಳು ಇಡೀ ದಿನ ಕುಂಭವನ್ನು ಎತ್ಕೊಂಡು ಕೂತಿದ್ದಾಳೆ ಅಂತಂದರೆ ಅದರ ಅರಿವು ಆಕೆಗೆ ಇರುತ್ತ್ರಿ. 13,000 ಜನ ಹೆಣ್ಮಕ್ಳನ್ನೇ ಇದ್ದರು. ಹಾಗಾಗಿ ಈ ವಿಚಾರ ಯಾಕೆ ಹೇಳ್ತೀನಿ ಅಂದರೆ 13,000 ಜನ ಬಂದಿರತಕ್ಕಂಥ ಮಹಿಳೆಯ ಒಂದು ಕುಟುಂಬ ಅದ್ರ 3ರಷ್ಟು ಅಂತ ಲೆಕ್ಕ ಹಾಕಿದರೆ ಆ ಜನಗಳು ನಮ್ಮ ಜೊತೆಲಿರ್ತಾರೆ. ಹಾಗಾಗಿ ಪಕ್ಷ ಏನಿದ್ರು ಕೂಡ ಯಾರನ್ನೂ ಬಿಟ್ಕೊಡಲ್ರಿ, ಯಾರನ್ನೂ ಬಿಟ್ಕೊಡಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಹಂತದಲ್ಲಿ ನಮ್ಮನ್ನು ಕಾಪಾಡ್ಕೊಂಡು ನಮ್ಮ ಪಕ್ಷ ಹೋಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪ್ರಬಲವಾಗಿದೆ. ಹೌದು, ಕೊಡಬೇಕು ಅನ್ನೋ ಅಹವಾಲಿದೆ ನಂದು. ಅಲ್ಲಲ್ಲ, ಮತಗೀತ ಅಲ್ಲ. ನಾನೇನಂದರೆ ನನ್ನ ವತಿಯಲ್ಲಿ ನಾವು ಕೂಡ ಎಲ್ಲರೂ ಹೇಳೋದೇನಂತಂದರೆ ಒಂದು ಜಿಲ್ಲೆಗೆ ಒಬ್ಬ ಮಹಿಳೆಗೆ ನೀವು ಟಿಕೆಟ್ ಕೊಡಲೇಬೇಕು. ಆ ಅಹವಾಲು ಇವತ್ತು ನಿಮ್ಮ ಮುಂದೆ ಹೇಳ್ತಿದ್ದೀವಿ, ಅವತ್ತು ನಾವಲ್ಲಿ ಹೇಳೇ ಅಲ್ಲ, ಅದಲ್ಲ, ಅದು ಪ್ರಶ್ನೆ ಇಲ್ಲ. ಒಂದು ಜಿಲ್ಲೆಗೆ ಒಬ್ಬ ಮಹಿಳೆಗೆ ನೀವು ಆದ್ಯತೆ ಕೊಡಲೇಬೇಕು. ನೀವು ಯಾರಿಗೆ ಕೊಟ್ಟರು ಸಂತೋಷ, ನೀವು ಯಾರಿಗೆ ಕೊಡ್ರಿ ಶಿರಸಾವಹಿಸಿ. ಆಮೇಲೆ ಬಡವರು, ಆಮೇಲೆ ಪಕ್ಷ ಇನ್ನೊಂದು ನಿರ್ಧಾರ ಅಂದರೆ ಅರ್ಹತೆ ಇರ್ತಕ್ಕಂಥ ಒಬ್ಬ ಬಡ ಮಹಿಳೆ ಇದ್ದರೂ ಕೂಡ, ಅರ್ಹತೆ ಇರ್ತಕ್ಕಂಥ ಒಬ್ಬ ಬಡ ಮಹಿಳೆ ಇದ್ದರೂ ಕೂಡ ನನ್ನ ಪಕ್ಷ ನಿಂತದ್ರ ಜೊತೆಯಲ್ಲಿ ಅದನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಕೊಡ್ತಾರೆ. ಅಲ್ಲ, ಪ್ರಾಕ್ಟಿಕಲ್ ಅಂದರೆ ಈಗ ಫಾರ್ ಹೌದು ಕೊಡ್ತಾರೆ, ಬಡವರಿಗೆ ಟಿಕೆಟ್ ಕೊಡ್ತಾರೆ. ಆಮೇಲೆ ಬಿಜಾಪುರಕ್ಕೆ ಬಂದಾಗಿಂದ ನೀವು ಹಾಕಿರೋ ಸವಾಲಕ್ಕೆಲ್ಲ ನಾನು ಗೆದ್ದಿದ್ದೀನಿ. ಆಯ್ತು, ಇದು ಸವಾಲಂತ ತಗೋತೀನಿ. ನಾವು ಹಾಕಿ ಬ್ರದರ್ ಒಂದೇನಂತಂದರೆ ಪ್ರತಿಯೊಂದು ಪ್ರೆಸ್ ಮೀಟಲ್ಲಿ ನಾನು ಬಿಜಾಪುರದಲ್ಲಿ ಏನು ಹೇಳಿ ಹೋಗಿದ್ದೀನಿ ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಇಲ್ಲ, ಅವೆಲ್ಲ ನಾನೀಗ ಪುನರುಪಿ ಮಾಡಲ್ಲ, ಯಾಕೆಂದರೆ ಅದು ತಮ್ಮ ಗಮನದಲ್ಲಿದೆ. ಹಾಗಾಗಿ ಈಗ ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥ ಅಹವಾಲಿದೆ, ಅದ್ರ ಬಗ್ಗೆ ನಾವು ವಿಚಾರ ಮಾಡೇ ಮಾಡ್ತೀವಿ. ಆಮೇಲೆ ಅಲ್ಲ, ದುಡ್ಡೆಲ್ಲ ಗಂಡ್ಮಕ್ಳು ಇಟ್ಕೊಂಡಿದ್ದಾರೆ ಸ್ವಾಮಿ, ಹೆಣ್ಮಕ್ಳೆಲ್ಲ ಬಡವರೇ ನಾವು. ಯಾವುದು ಒಬ್ಬ ಲಂಬಾಣಿ ಜನಾಂಗದ ಒಬ್ಬ ಮಹಿಳೆಯಾಗಿ ನಾನು ನನ್ನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನನ್ನ ಜನಾಂಗದ ವತಿಯಲ್ಲಿ. ಯಾಕೆಂದರೆ ಸೇವಾಲಾಲ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಲಂಬಾಣಿ ಜನಾಂಗದವರಿಗೆ ಪರಮಾತ್ಮ ಅವನೇ, ಸಕಲವೂ ಕೂಡ ಅವನೇ ಆಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಅವ್ರದ್ದೊಂದು ಬಹಳ ದೊಡ್ಡ ಕೂಗಿತ್ತು.
ನಮಗೆ ಸೇವಾಲಾಲ್ ಜಯಂತಿಯ ಆಚರಣೆ ಸರ್ಕಾರದಲ್ಲೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ಒಂದು ವಿಚಾರ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅವ್ರು ಭಾಳ ದಿನದ ಬೇಡಿಕೆ ಇತ್ತು. ಆ ಬೇಡಿಕೆ ಈಡೇರ್ತಕ್ಕಂಥ ಸಂದರ್ಭ ನಮಗೆ ಒದಗಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರು ಏನು ಒಂದು ಎಲ್ಲರನ್ನ ಒಳಗಾಗಿ ಒಂದು ಅಂತ ಭಾವನಾತ್ಮಕವಾಗಿ ತಿಳ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಪೂಜಿಸ್ತಕ್ಕಂಥ ರೀತಿಯಲ್ಲಿ ಅದರದ್ದು ಕೂಡ ಪೂಜೆ ನಡಿಬೇಕು ಅಂತಕ್ಕಂಥ ಒಂದು ಜಯಂತಿಯನ್ನು ರಜಾರಹಿತವಾಗಿ ಅದನ್ನು ಘೋಷಣೆ ಅವರು ಮಾಡಿದರು. ಅದಕ್ಕೆ ಒಂದು ಹೆಮ್ಮೆ ಏನಂತಂದರೆ, ನಾನು ಬಿಜಾಪುರದಲ್ಲೇ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಿಜಾಪುರದಲ್ಲೇ ಅದನ್ನು ಅವರು ಅನೌನ್ಸ್ ಮಾಡಿದರು. ಬಿಜಾಪುರದ ಕಾರ್ಯಕ್ರಮ ನಿಡೋಳಿಯಲ್ಲಿ ನಡೀತಾ ಇರಬೇಕಾದ್ರೆ ಈ ಒಂದು ಸೇವಾಲಾಲ್ ಜಯಂತಿಯನ್ನು ಸರ್ಕಾರವು ಕೂಡ ಆಚರಣೆ ಅಂತಕ್ಕಂಥದ್ದು ಘೋಷಣೆಯನ್ನು ಅವರು ಘೋಷಿಸಿದರು. ಹಾಗಾಗಿ ಆ ಬಿಜಾಪುರ ಅಂತಕ್ಕಂಥ ಈ ಜಿಲ್ಲೆಯಲ್ಲಿ ಆ ವಿಚಾರ ಬಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಮಾನ್ಯ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ಜಿಯವರಿಗೂ ಆ ಕ್ರೆಡಿಟನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಂ ಬಿ ಪಾಟೀಲ್ಜಿಯವರು ಅವ್ರು ಏನು ಹೇಳಿದರು ನನಗೆ ಅಂದರೆ, ಇಲ್ಲಮ್ಮ ನಾವು ಬಿಜಾಪುರ ಕಾರ್ಯಕ್ರಮಕ್ಕೆ ಬಂದಾಗ ಅದನ್ನು ಘೋಷಣೆ ಮಾಡಿಸ್ತೀವಿ ಅಂತ ಅಂದಿದ್ದರು. ಘೋಷಣೆ ಆಯಿತು. ಹಾಗಾಗಿಬಿಟ್ಟು ಸಮಸ್ತ ನನ್ನ ಜನಾಂಗದ ಪರವಾಗಿ ನಾನು ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮದಲ್ಲಿ 176 ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಸರ್ಕಾರದಿಂದ 176 ತಾಲೂಕುಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ಉದಾಹರಣೆಗೆ ಬಿಜಾಪುರದಲ್ಲಿ 359 ಸುಮಾರುವಾಗಿ 359 ತಾಂಡಗಳು ನಾಳೆ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಆಚರಣೆಯನ್ನು ಮಾಡುತ್ತೆ. ಅದು ಫೆಬ್ರವರಿ 15ನೇ ತಾರೀಕು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದರ ಜೊತೆಯಲ್ಲಿ ಈಗ ಇದರ ಒಂದು ಹಂತಕ್ಕೆ ಬರ್ತಕ್ಕಂಥದ್ದನ್ನು ಈಗ ಬಜೆಟನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಜೆಟಿನ ವಿಚಾರ ಹೇಗಂತಂದರೆ, ಈ ಹಸಿ ಸುಳ್ಳು ಇವಳಲ್ಲೆಲ್ಲ ನನ್ನ ನಂಬಿಕೆಗಿಂತ ಹೆಚ್ಚಾಗಿ ಇಷ್ಟು ಸುಳ್ಳನ್ನು ಈ ರೀತಿ ನಮಗೆ ಭಿಕ್ಷೆ ಕೊಡ್ತಿದ್ದಾರೇನೋ, ನಾವು ಭಿಕ್ಷೆ ಬೇಡ್ತಿದ್ದೀವೇನೋ ಅವ್ರ ಹತ್ರ, ನಾವು ಭಿಕ್ಷೆ ಬೇಡ್ತಿದ್ದಾರೆ, ಭಿಕ್ಷೆ ಹಾಕಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಕರ್ನಾಟಕವನ್ನು ನಡೆಸ್ಕೊಳ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ, ಯಾಕೆ ಅಂತಕ್ಕಂಥದ್ದು ಇದೊಂದು ಭಾಳ ಯೋಚನೆ ಆಗಿರ್ತಕ್ಕಂಥ ಒಂದು ಸಂದರ್ಭ. ಸರ್ಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳ್ಬಿಟ್ಟು ಇವತ್ತು ಆಯ್ಕೆಯಾಗಿ ಬಂದ ಮೇಲೆ ಜನರಿಗಾಗಿ ಅಂತಕ್ಕಂಥ ಅವ್ರ ಬೇಡಿಕೆಗಳನ್ನು ನೀವು ಕೊಡಬೇಕಾದ್ರೆ ಭಿಕ್ಷೆ ಕೊಡ್ತಿದ್ದೀವೇನೋ ಅನ್ನೋ ರೀತಿಯಲ್ಲಿ ನೀವು ನಡ್ಕೊಳ್ತಕ್ಕಂಥ ರೀತಿಯಲ್ಲ, ಇದು ಬಹಳ ಅನುಚಿತವಾದದ್ದು. ಪ್ರಧಾನಮಂತ್ರಿಗಳು ಈ ರಾಷ್ಟ್ರಕ್ಕೆ ನೀವು ಪ್ರಧಾನಮಂತ್ರಿಯೇ ವಿನಃ ಒಂದು ಪಕ್ಷದ ಪ್ರಧಾನಮಂತ್ರಿ ತಾವಲ್ಲ. ನಿಮ್ಮನ್ನು ನಾವು ತಂದೆಯೋಪಾದಿಯಲ್ಲಿ ಕಾಣ್ತೀವಿ. ನಮ್ಮ ಅಹವಾಲು ಏನಿದ್ರು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ಯುವಕರಿಗಾಗಿ, ಯುವ ಪೀಳಿಗೆ ಇವತ್ತೇನು ಕೇಳ್ತಾ ಇದೆ ಅಂತಂದರೆ, ಯುವಕರು ಕೇಳೋದು ನಮಗೆ ಕೈ ತುಂಬ ಕೆಲಸ ಕೊಡಿ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ, ನನ್ನ ಮನೆಯನ್ನು ನಾನು ನಡೆಸ್ತಿದ್ದೀನಿ ಅನ್ನೋ ಒಂದು ವಿಚಾರದಲ್ಲಿ ಬೇಡ್ತಕ್ಕಂಥ ಮಕ್ಕಳಿಗೆ ಪಕೋಡ ಮಾರಿ ಜೀವನ ಮಾಡ್ಬೋದು ಅಂತಕ್ಕಂಥ ಮಾತನ್ನು, ಎಷ್ಟು ಅವಹೇಳನಕಾರಿ ವಿಚಾರಗಳಿವೆಲ್ಲ. ಹಾಗಾದರೆ ವಿದ್ಯೆ ಬುದ್ಧಿ ಇಷ್ಟೆಲ್ಲ ಕಲಿತು ಶಾಲಾ ಕಾಲೇಜುಗಳನ್ನು ಹೋಗ್ತಕ್ಕಂಥ ಮಕ್ಕಳು ಪಕೋಡ ಮಾರಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ಇದು ಯಾವ ರೀತಿಯ ಹೇಳಿಕೆ? ನಮ್ಮ ಮಕ್ಕಳ ಬದುಕಿಗೆ ಅವಹೇಳನ ಮಾಡ್ತಕ್ಕಂಥ ಇದು ಸ್ಥಿತಿನ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ತುಡಿತ. ಇದನ್ನು ಏನಾದರೂ ಹೇಳಲಿಕ್ಕೆ ಹೋದಾಗ ವಿರೋಧ ಅಂತಕ್ಕಂಥದ್ದನ್ನೇ ವಿಚಾರ ಮಾಡ್ತಿದ್ದಾರೆ. ಇವತ್ತು ಮಹದಾಯಿ ಅಂತಕ್ಕಂಥ ಈ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಬಂದಾಗ ನಾವೆಲ್ಲರೂ ಕೂಡ ಹುಮ್ಮಸ್ಸಿನಿಂದ ಅವರನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾದ ವಿಚಾರ. ಆದರೆ ನೋವು ಒಂದು ಕಡೆ ಆಗ್ತಾ ಇದೆ. ಎಲ್ಲೋ ಕಣ್ಣೀರು ಸುರಿಸ್ಕೊಂಡು ಕೂಡ ಇವತ್ತು ಅಲ್ಲಿ ಕೂರ್ತಕ್ಕಂಥ ಜನಗಳು ಎಷ್ಟೋ ದಿನದಿಂದ ರೈತರು ಉಪವಾಸವನ್ನು ಮಾಡ್ತಾ ಇದ್ದಾರೆ. ಕೇವಲ 2 ರಾಜ್ಯಗಳಲ್ಲಿ ಇರ್ತಕ್ಕಂಥ ಇದು ಸಂಬಂಧವನ್ನು 2 ರಾಜ್ಯಗಳಿಗಾಗಿರ್ತಕ್ಕಂಥ ತೊಂದರೆಯನ್ನು ತಂದೆಯೋಪಾದಿಯಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ಇಬ್ಬರನ್ನು ಕೂರಿಸ್ಕೊಂಡು ಹಂಚಿ ಊಟ ಮಾಡಿ ಅಂತಕ್ಕಂಥ ಹೇಳೋ ಮಾತನ್ನು ಕೂಡ ಅವರು ಆಡಲಿಕ್ಕೆ ಇಚ್ಛೆ ಪಡಲ್ಲ ಅಂತಂದರೆ ಏನಿದು ದಳ್ಳೂರಿ ಹಚ್ಚತಕ್ಕಂಥ ವಿಚಾರನ, ಅಥವಾ ಒಬ್ಬರ ಮೇಲೆ ಒಬ್ಬರು ದ್ವೇಷದಲ್ಲೇ ಕಾಯಲಿ ಅಂತಾನ? ರಾಜಕಾರಣ ಅಂತಕ್ಕಂಥದ್ದು, ರಾಜಕೀಯ ಅಂತಕ್ಕಂಥದ್ದು, ಗೆಲುವು ಅಂತಕ್ಕಂಥದ್ದು ಕೇವಲ ಇದರಿಂದ ಆಗ್ತಕ್ಕಂಥದ್ದಲ್ಲ. ಅವ್ರಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೇವಲ ನಾವು ನೋಟದಿಂದ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಮಹದಾಯಿಗೋಸ್ಕರ ಇವತ್ತು ಪಡಬಾರದ ಬವಣೆಯನ್ನು ಪಡ್ತಾ ಇರ್ತಕ್ಕಂಥ ನನ್ನ ಸಹೋದರರಿಗೆ ಇವತ್ತು ಬಂದಿರತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ಏನು ಉತ್ತರ ಹೇಳಿ ಯಾರು ಅಂತಕ್ಕಂಥದ್ದು ಎಲ್ಲೋ ಒಂದು ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ನಂತರದಲ್ಲಿ ಎಲ್ಲ ಕಡೆಯೂ ಕೂಡ ಅವರಿಗಿರ್ತಕ್ಕಂಥ ಅಸ್ತ್ರ ಒಂದೇ ಅಸ್ತ್ರ. ಈಗ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಏನೇ ಮಾಡ್ತೀವಿ ಅಂದರೂ ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅಡಿಯಿಂದ ಮುಡಿವರೆಗೆ ಒಬ್ಬ ತಂದೆ ತಾಯಿ ತನ್ನ ಮಕ್ಕಳು ಹುಟ್ಟಿನಿಂದ ಇನ್ನು ತಾಯಿ ಬಸರಿ ಇದ್ದಾಗಿನಿಂದ ಹಿಡಿದು ಆ ಮಗು ಬೆಳೆಯೋವರೆಗೂ ಎಲ್ಲ ಸೌಭಾಗ್ಯಗಳನ್ನು ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದ್ರಿಂದ
ಅವರಿಗೆ ಯಾವ ಅಸ್ತ್ರವೂ ಕೂಡ ಉಳಿದಿಲ್ಲ. ಈಗ ಅವ್ರಿಗೆ ಉಳಿದಿರ್ತಕ್ಕಂಥ ಅಸ್ತ್ರ ಏನಂದರೆ ಕೋಮು ದಳ್ಳೂರಿಯನ್ನು ಹಚ್ಚತಕ್ಕಂಥ ಅಸ್ತ್ರ, ಮತೀಯ ಗಲಭೆಗಳನ್ನು ಮಾಡ್ತಕ್ಕಂಥ ಅಸ್ತ್ರ, ಒಬ್ಬರನ್ನೊಬ್ಬರು ಒಡೆದಾಳ್ತಕ್ಕಂಥ ನೀತಿಯನ್ನು ಬೆಳೆಸ್ತಕ್ಕಂಥ ಅಸ್ತ್ರ. ನೀವ್ಯಾರೋ ನಾವ್ಯಾರೋ, ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯ ಮತೀಯತೆಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಅವರು ಮಾಡ ಅನ್ನೋದಕ್ಕಿಂತ ಒಂದೇನಂತಂದರೆ, ಕೆಲವು ಕಡೆ ನಮ್ಮ ಶಾಸಕರುಗಳದ್ದು ಒಂದು ಅಭಿಪ್ರಾಯವನ್ನು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಸಕರು ಯಾರು ಸ್ವಲ್ಪವೂ ಕೂಡ ಅಡೆತಡೆ ಇದ್ದರೆ ನಮ್ಮ ಶಾಸಕರು ಹೇಳ್ತಿದ್ದಾರೆ, ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವತ್ತೊಂದು ಸ್ವಲ್ಪ ನನಗೆ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಎಲ್ಲವೂ ಕೂಡ ನಾವು ಮಾಡ್ತಾ ಇದ್ದರೂ ಕೂಡ ಜನರ ಭಾವನೆಗಳು ಎಲ್ಲೋ ಒಂದು ಸ್ವಲ್ಪ ನನಗೆ ತೊಂದರೆ ಆಗತ್ತೇನೋ ಅನ್ನೋ ಹಾಗಿದೆ ಅಂತಕ್ಕಂಥ ಪ್ರಾಮಾಣಿಕ ವಿಚಾರಗಳನ್ನು ಕೂಡ ಅವರು ಅದನ್ನು ಹೇಳಿದ್ದಾರೆ. ಆದರೆ ನಾನು ನನ್ನ ಒಂದು ಅರಿವಿನ ಪ್ರಕಾರ ನನಗೆ ನಾಗಠಾಣ ಒಂದು ವಿಚಾರದಲ್ಲಿ ಅಲ್ಪ ಸ್ವಲ್ಪ ಇನ್ನೂ ಸರಿಪಡಿಸಬೇಕು ಅನ್ನೋದನ್ನು ಮಾನ್ಯ ಶಾಸಕರು ಹೇಳಿದ್ದನ್ನು ಕೂಡ ನಾನು ಕೇಳಿದೆ. ಆದರೆ ಇಲ್ಲಿ ಆ ತಾಪತ್ರೆ ಇಲ್ಲ. ಎಲ್ಲಿ ನಗರದಲ್ಲಿ, ಬಿಜಾಪುರ ನಗರದಲ್ಲಿ ಆ ತೊಂದರೆ ಇಲ್ಲ ಅಂತಕ್ಕಂಥದ್ದು ನನ್ನ ಭರವಸೆ. ಇಲ್ಲ, ನನ್ನ ವಿಚಾರ ಏನೂ ಇಲ್ಲ. ಯಾಕೆಂದರೆ ನಾನು ಪಕ್ಷದ ಒಬ್ಬ ಸಂಘಟನೆಗೋಸ್ಕರ ನನ್ನ ಪಕ್ಷ ಅಣಿಗೊಳಿಸಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ, ಬಿಜಾಪುರದಲ್ಲಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಲಂಬಾಣಿ ಜನಸಂಖ್ಯೆ. और खबरों के लिए देखते रहिए बी न्यूज़ नेशन।